2008 ಚುನಾವಣೆಯ ಫಲಿತಾಂಶ ಭಾರತೀಯ ಜನತಾ ಪಕ್ಷದ ಕಮಲ ಅರಳುವುದರೊಂದಿಗೆ ಕರ್ನಾಟಕದ ಒಂದು ಹೊಸ ಇತಿಹಾಸವನ್ನೇ ಸೃಷ್ಟಿಸಿತು. ಈ ಇತಿಹಾಸದ ಪುಟದಲ್ಲೊಂದು ಐತಿಹಾಸಿಕ ಸ್ಥಳವಾದ ಮಸ್ಕಿಯ ಹೊಸ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಥಮವಾಗಿ ಆಯ್ಕೆಯಾದ ಶಾಸಕರೇ ಶ್ರೀ ಪ್ರತಾಪಗೌಡ ಪಾಟೀಲ್. ಇವರು ಶಾಸಕರಾಗಿ ಮಾಡಿದ್ದೇನು, ಇವರೇನು, ಇವರೆಂತವರು ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಖಾಸ ಮನುಷ್ಯನಿವ ಮಾಸಂಗಿಪುರದವ ಇರ್ತಾನೋ ನಮ್ಮಲ್ಲಿ, ದ್ಯಾಸ ಮಾಡಿ ಇವ ಕೆಲಸ ಮಾಡತಾನ ಮಸ್ಕಿ ಕ್ಷೇತ್ರದಲ್ಲಿ. ಶೈವ ಮಾಸಂಗಿಪುರದವ ಇರ್ತಾನೋ ನಮ್ಮಲ್ಲಿ, ಕಾಸ ಮನುಷ್ಯವ ಮಾಸಂಗಿಪುರದವ ಇರ್ತಾನೋ ನಮ್ಮಲ್ಲಿ, ದ್ಯಾಸ ಮಾಡಿ ಇವ ಕೆಲಸ ಮಾಡತಾನ ಮಸ್ಕಿ ಕ್ಷೇತ್ರದಲ್ಲಿ, ದ್ಯಾಸ ಮಾಡಿ ಇವ ಕೆಲಸ ಮಾಡತಾನ ಮಸ್ಕಿ ಕ್ಷೇತ್ರದಲ್ಲಿ. ಬೆಳೆದಾನ ರೈತ ಮನೆತನದಿ ಕಷ್ಟ ಕಂಡನಲ್ಲ, ರಾಮಲಿಂಗೇಶ್ವರ ಸೌಹಾರ್ದ ಬ್ಯಾಂಕ ಹುಟ್ಟು ಹಾಕಿದನಲ್ಲ, ಸಣ್ಣ ಮಕ್ಕಳಂತೆ ಬೆರೆತಾನ ಈತ ಎಲ್ಲ ಜನರಲ್ಲಿ, ಕಷ್ಟ ಕೇಳತಾನ ಪರಿಹಾರ ಮಾಡತಾನ ನಿತ್ಯ ನಡತೆಯಲ್ಲಿ, ಒಳ್ಳೆಯ ಶಾಸಕ ಸಿಕ್ಕಾನ ನಮಗಂತ ಜನ ಆಡ್ತಾರೋ, ಒಳ್ಳೆಯ ಶಾಸಕ ಸಿಕ್ಕಾನ ನಮಗಂತ ಜನ ಆಡ್ತಾರೋ, ನಮ್ಮ ನಂಬಿಕೆ ಸುಳ್ಳಾಗದಂತ ವಿಶ್ವಾಸ ಇಟ್ಟಾರೋ, ಕಾಸ ಮನುಷ್ಯವ ಮಾಸಂಗಿಪುರದವ ಇರ್ತಾನೋ ನಮ್ಮಲ್ಲಿ, ಕಾಸ ಮನುಷ್ಯನಿವ ಮಾಸಂಗಿಪುರದವ ಇರ್ತಾನೋ ನಮ್ಮಲ್ಲಿ, ದ್ಯಾಸ ಮಾಡಿ ಇವ ಕೆಲಸ ಮಾಡತಾನ ಮಸ್ಕಿ ಕ್ಷೇತ್ರದಲ್ಲಿ, ದ್ಯಾಸ ಮಾಡಿ ಇವ ಕೆಲಸ ಮಾಡತಾನ ಮಸ್ಕಿ ಕ್ಷೇತ್ರದಲ್ಲಿ. ಭಾವನೆಗಳು ಬತ್ತಿ ಹೋಗುವ ಮುನ್ನ, ಸ್ಫೂರ್ತಿಯು ಸೋತು ಸೊರಗುವ ಮುನ್ನ, ಕೊಟ್ಟು ನೋಡಿ ಶಾಸಕನ ಸ್ಥಾನವನ್ನ, ತೋರಿಸುವೆ ಶಾಸಕನೆಂದರೇನೆಂಬುದನ್ನ ಎನ್ನುತ್ತಿದ್ದ ಪ್ರತಾಪಗೌಡ ಪಾಟೀಲರಿಗೆ ಗುರಿ ಮುಟ್ಟಲು ಸಿಕ್ಕಿದ್ದು ನಿಮ್ಮೆಲ್ಲರ ಸ್ಫೂರ್ತಿ ಎಂಬ ಮೆಟ್ಟಿಲು. ಆ ಸ್ಫೂರ್ತಿಗೆ ಸಿಕ್ಕ ಶಕ್ತಿಯ ಪ್ರತಿಫಲವೇ ಸಮೃದ್ಧಿಯ ಸಾರ್ಥಕತೆ.